ಓಂ ಪ್ರಿಯಶ್ಚಿರಸ್ತ್ವಾದ್ಯಪ್ರಾಪ್ತಿ ಉಪಚಯಾಪಚಯೌ ಹಿ ಭೇದೆ ಓಂ ಅಂತ 13ನೇ ಸೂತ್ರ, 3ನೇ ಅಧ್ಯಾಯದ 3ನೇ ಪಾದದ್ದು. ಅದು ಪ್ರಿಯಶಿರಸ್ತ್ವಾಧಿಕರಣ ಅಂತ 6ನೇ ಅಧಿಕರಣ. ಫಲಭೇದಾರ್ಥಂ ಉಪಚಯ ಅಪಚಯೋಯೋ ಭಾವಾತನ ಸರ್ವೇಷಾಂ ಪ್ರಿಯಶಿರಸ್ತ್ವಾದಿ ಗುಣೋಪಾಸ ಪ್ರಾಪ್ತಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ವಾಕ್ಯ ನಾನು ಓದಿದೆ. ಈ ಮೋಕ್ಷದಲ್ಲಿ ಆನಂದಾನುಭವ ಅಂತ ಅನ್ನೋದು ಎಲ್ರಿಗೂ ಸಮಾನ. ಆದರೆ ಅದರಲ್ಲಿ ತಾರತಮ್ಯ ಇದೆ ಮುಂದೆ ಅವರಿಗೆ ಸಿಗುವ ಆನಂದದಲ್ಲಿ. ಆದ್ದರಿಂದ ಅವರು ಮಾಡಬೇಕಾದಂತಹ ಉಪಾಸನೆಯಲ್ಲಿಯೂ ಕೂಡ ವ್ಯತ್ಯಾಸ ಇರ್ತದೆ. ಉಪಚಯ ಮತ್ತೆ ಅಪಚಯ ಕೆಲವರಿಗೆ. ಅದೇನು ಉಪಚಯ ಅಪಚಯ ಅಂದರೆ, ಕೆಲವರಿಗೆ ಗುಣ ವಿಶೇಷದ ಉಪಾಸನೆ ಇರ್ತದೆ, ನಿರ್ದಿಷ್ಟವಾದ ಗುಣವನ್ನು ಕೆಲವು ದೇವತೆಗಳು ಉಪಾಸನೆ ಮಾಡಬೇಕಾಗ್ತದೆ, ಅಪಚಯ. ಇನ್ನು ಕೆಲವರಿಗೆ ಆ ನಿರ್ದಿಷ್ಟವಾದ ಗುಣ ವಿಶೇಷದ ಉಪಾಸನೆ ಇರೋದಿಲ್ಲ. ಹೀಗೆ ಒಂದು ತಾರತಮ್ಯ ಇರಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಉಪಚಯ ಮತ್ತು ಅಪಚಯ ಅನ್ನೋ ಶಬ್ದವನ್ನು ಅಡಿಷನ್ ಏನಾದ್ರು ಬಂದು ಸೇರಿಕೊಂಡ್ರೆ ಅದಕ್ಕೆ ಉಪಚಯ ಅಂತೀವಿ, ಅಪಚಯ ಅಂದರೆ ಡಿಲಿಷನ್ಗೆ ಅಂತೀವಿ. ಆದರೆ ಇಲ್ಲಿ ಉಪಚಯ ಅಪಚಯ ಅಂದರೆ ಗುಣವಿಶೇಷಗಳು ಬಂದು ಸೇರುವುದು, ಗುಣವಿಶೇಷಗಳನ್ನು ಉಪಾಸಿಸುವುದು, ಅಂದರೆ ಅಳವಡಿಸ್ಕೊಳ್ಳುವುದು ಅನ್ನೋ ದೃಷ್ಟಿಯಿಂದ ಉಪಚಯ ಅಂತಾರೆ. ಆ ಗುಣವಿಶೇಷಗಳನ್ನು ಕೆಲವರು ಅಳವಡಿಸ್ಕೊಳ್ಳದೆ ಹೋದರೆ ಅದನ್ನು ಅಪಚಯ ಅಂತಾರೆ. ಹೀಗೆ ಪ್ರಿಯಶಿರಸ್ತ್ವ ಅಂತನ್ನೋದು, ಪ್ರಿಯಶಿರಸ್ತ್ವ ಮೊದಲಾದ ಗುಣಗಳು ಅವು ಎಲ್ಲರಿಗೂ ಕೂಡ ಉಪಾಸ್ಯ ಅಲ್ಲ. ಅದನ್ನ ಇಲ್ಲಿ ಹೇಳಿ ಹೊರಟಿದ್ದಾರೆ. ಈ ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ಎತ್ತು ತಸ್ಯ ಪ್ರಿಯಮೇವ ಶಿರಃ ಇತ್ಯಾದಿ ಶ್ಯುಕ್ತಸ್ಯ ಪ್ರಿಯಶಿರಸ್ತ್ವಾದೇರಪಿ ಸರ್ವಾಪೇಕ್ಷಿತತ್ವಾತ್ ಸರ್ವೋಪಾಸ್ಯತಾ ಪ್ರಾಪ್ತ ಇತಿ ಪ್ರಾಪ್ತೆ ನೇತಿ ವಕ್ತುಂ ಸೂತ್ರಂ. ಇದು ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ನಾನು ಓದಿದ್ದು. ಸತ್ ನಿರ್ದುಷ್ಟ ಮತ್ತೆ ಆನಂದ ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಮತ್ತೆ ಎಲ್ಲರಿಗೂ ನಿಯಾಮಕ ಅನ್ನೋದನ್ನು ಇಷ್ಟೆಲ್ಲರೂ ಉಪಾಸನೆ ಮಾಡಬೇಕು ಅಂತ ಬಂತು. ಹಾಗೆ ಪ್ರಿಯಶಿರಸ್ತ್ವ ಅನ್ನೋ ಗುಣವೂ ಕೂಡ ಎಲ್ರಿಗೂ ಬೇಕಾದದ್ದೇ. ಆದ್ರಿಂದ ಎಲ್ಲರೂ ಕೂಡ ಅದನ್ನು ಉಪಾಸನೆ ಮಾಡಬೇಕು. ಪ್ರಿಯಶಿರಸ್ತ್ವ ಅಂದ್ರೆ ಏನು ಅಂತ ಮುಂದೆ ಹೇಳ್ತಾನೆ. ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ನಮ್ಗೆ ಕಾಣೋದು ಹೀಗೆ: ಪ್ರಿಯಶಿರಸ್ತ್ವ ಅನ್ನೋ ಗುಣವೂ ಕೂಡ ಸರ್ವಾಪೇಕ್ಷಿತ, ಎಲ್ಲಾ ಮುಕ್ತರಿಗೂ ಕೂಡ, ಮುಮುಕ್ಷುಗಳಿಗೂ ಕೂಡ ಬೇಕೇ ಬೇಕು. ಅದರಿಂದ ಸರ್ವೋಪಾಸ್ಯತಾ ಪ್ರಾಪ್ತ, ಎಲ್ಲರೂ ಅದನ್ನು ಉಪಾಸನೆ ಮಾಡಬೇಕಾಗ್ತದೆ. ಇತಿ ಪ್ರಾಪ್ತೆ, ಹೀಗೆ ಪ್ರಶ್ನೆ ಬಂದಾಗ ನೇತಿ ವಕ್ತುಂ ಸೂತ್ರಮಾಹ. ಆವಾಗ ಆ ಸೂತ್ರದ ಈ ಸೂತ್ರವನ್ನ ಹೇಳ್ತಾ ಇದ್ದಾರೆ. ಸಚ್ಚಿದಾನಂದ ಪ್ರಿಯಶಿರಸ್ತ್ವಾದಿನ ಸೂತ್ರವನ್ನು ಹೇಳಿದ್ದಾರೆ. ಅದನ್ನ ಆಚಾರ್ಯರು ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ ಸುರೇಶ್ವರಿ ಅಂತ ಉಪಾಸನೆ ಅಂತ ಸಂಗ್ರಹಿಸಿದ್ದಾರೆ. ಅದೇನು ಹಾಗಂದ್ರೆ, ಭಗವಂತ ಜ್ಞಾನ ಸ್ವರೂಪ, ಅವನ ಉಪಾಸನೆಯನ್ನು ಎಲ್ಲರೂ ಮಾಡಬೇಕು. ಆ ಆನಂದದಲ್ಲಿ ಕೆಲವು ವೈಚಿತ್ರ್ಯಗಳಿವೆ. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ, ಇದೆಲ್ಲ ತೈತ್ರಿಯ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಪ್ರಿಯ, ಮೋದ, ಪ್ರಮೋದ, ಆನಂದ ಇವೆಲ್ಲ ಆನಂದದ ವೈಚಿತ್ರ್ಯಗಳು. ಭಗವಂತನ ಶಿರಸ್ಸಿಗೆ ಪ್ರಿಯ ಅಂತಾರೆ, ದಕ್ಷಿಣ ಬಾಹುವಿಗೆ ಮೋದ ಅಂತಲೂ, ಉತ್ತರ ಬಾಹುವಿಗೆ ಆಮೇಲೆ ವಾಮ ಬಾಹುವಿಗೆ ಪ್ರಮೋದ ಅಂತಲೂ ಅಂತಾರೆ. ಆನಂದ ಆತನ ಹೃದಯ. ಹೀಗೆ ಎಲ್ಲರೂ ಈ ಥರ ಉಪಾಸನೆ ಮಾಡಬೇಕಲ್ಲ ಅಂತ ಒಂದು ಪ್ರಶ್ನೆ. ಭಗವಂತನ ಶಿರಸ್ಸು ಪ್ರಿಯ ಶಿರಸ್ತ್ವ ಅಂದ್ರೆ ಪ್ರಿಯಂ ಶಿರಃ ಯಸ್ಯ ಸಹ ಪ್ರಿಯಶಿರಾಹ ಪ್ರಿಯಶಿರಸಃ ಭಾವ ಪ್ರಿಯಶಿರಸ್ತ್ವಂ ಅಂತ. ಪ್ರಿಯಶಿರಸ್ತ್ವ ಅನ್ನೋ ಗುಣವನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬೇಕಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಪ್ರಿಯಶಿರಸ್ತ್ವ, ಆಮೇಲೆ ಮೋದ ರೂಪ ದಕ್ಷಿಣ ಬಾಹುತ್ವ, ಪ್ರಮೋದ ರೂಪ ವಾಮ ಬಾಹುತ್ವ, ಇದನ್ನೆಲ್ಲ ಉಪಾಸನೆ ಮಾಡಬೇಕಲ್ಲ ಅಂತ ಪ್ರಶ್ನೆ ಬಂದ್ರೆ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಈ ಪ್ರಿಯತ್ವ ಮೊದಲಾದದ್ದು ಆನಂದದ ವಿಶೇಷ ಅಂಶಗಳು ಹೌದು, ಆದ್ರೆ ಅದ್ರ ಉಪಾಸನೆ ಎಲ್ರಿಗೂ ಕೂಡ ಇಲ್ಲ. ನಾವು ಅದನ್ನ ಸಾಮಾನ್ಯರಾದವರು ತಿಳ್ಕೊಳ್ಬೇಕಷ್ಟೆ. ಆದ್ರಿಂದ ನಾವೇನು ಆತನನ್ನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡ್ತೀವಿ ಮತ್ತು ಆತ್ಮ ಅಂತ ಉಪಾಸನೆ ಮಾಡ್ತೀವಿ. ಆ ಆತ್ಮ ಅನ್ನೋ ಗುಣದಲ್ಲಿ ಎಲ್ಲರೂ ಅದನ್ನು ಕೂಡ ಉಪಸಂಹರಿಸಿ ಬಿಡಬಹುದು. ಆದ್ರಿಂದ ಈ ಪ್ರಿಯಶಿರಸ್ತ್ವ ಮೊದಲಾದ ಗುಣಗಳನ್ನು ನಿರ್ದಿಷ್ಟವಾಗಿ ಎಲ್ಲರೂ ಕೂಡ ಉಪಾಸನೆ ಮಾಡಬೇಕಾಗಿಲ್ಲ ಅಂತ ಈಗ ಅರ್ಥ. ಇಲ್ಲಿ ಪ್ರಿಯ ಅಂದ್ರೆ ಈಗ ಆನಂದದ ಪ್ರಭೇದವೇ ಪ್ರಿಯ, ಮೋದ, ಪ್ರಮೋದ ಅಂತ ಬಂತು.
ಪ್ರಿಯ ಅಂದರೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಆಗುವ ಸಂತೋಷ. ಮೋದ ಅಂದರೆ ವಸ್ತು ನೋಡಿದಾಗ ಆಗುವ ಸಂತೋಷ. ಪ್ರಮೋದ ಅಂದರೆ ಸಾತ್ವಿಕ ವಸ್ತುಗಳನ್ನು, ಅನಿಷಿದ್ಧ ವಸ್ತುಗಳನ್ನು ಅನುಭವಿಸಿದಾಗ ಅದರಿಂದ ಆಗುವಂತಹ ಸಂತೋಷ. ಉಂಡು ಕುಡಿದು ತಿಂದು ಬರುವ ಸಂತೋಷ. ಆನಂದ ಅಂದರೆ ಸ್ವರೂಪ ಸುಖ. ಇದು ತತ್ವ ಪ್ರದೀಪದಲ್ಲಿ ವಿವರಣೆ ಇದೆ. ಹೀಗೆ ಅವೆಲ್ಲ ಪರ್ಯಾಯ ಪದ ಅಂತ ನಮಗೆ ಕಂಡ್ರೂ ಕೂಡ ಅಷ್ಟರ ವಿವರಣೆ ಶಾಸ್ತ್ರದಲ್ಲಿ ಹೀಗೆ ಬರ್ತದೆ. ಅದರಿಂದ ಪ್ರಿಯಶಿರಸ್ತ್ವ ಅನ್ನುವ ಗುಣವನ್ನ ಉಪಾಸನೆ ಮಾಡಬೇಕಾದ ದೇವತೆಗಳು ಬೇರೆನೇ ಇದ್ದಾರೆ, ಅವ್ರು ಹಾಗೆ ಮಾಡ್ತಾರೆ. ನಾವಿಲ್ಲಿ ಭಗವಂತನನ್ನ ಆ ಥರ ಉಪಾಸನೆ ಮಾಡಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಮಾಡಬೇಕಾಗಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಆಗೋದಿಲ್ಲ. ನಾವು ಆತನನ್ನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡಿದ್ರೆ ಸಾಕು. ಅದರ ಅರ್ಥವನ್ನ 69ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಚ ಶಬ್ದ ಅವಧಾರಣೆ. ಮಾನುಷೈಶ್ಚ ಸುರೈಶ್ವರೈ. ಚ ಕೂಡ, ಚ ಅಂದ್ರೆ ಕೂಡ ಅಂತ ಅರ್ಥ ಅಲ್ಲ. ಮಾನುಷೈ ಮನುಷ್ಯರಿಂದ, ಸಚ್ಚಿದಾನಂದ ಆತ್ಮ ಎಂಬುದಾಗಿ ಮಾತ್ರ ಅಂತ ಅರ್ಥ. ಭಗವಂತ ಉಪಾಸ್ಯನಾಗಿದ್ದಾನೆ ಅಂತ ಅದರ ಅನ್ವಯ, ವಾಕ್ಯದ ಪೂರ್ಣ ಅನ್ವಯ. ಸಚ್ಚಿದಾನಂದ ಆತ್ಮ ಇತ್ಯೇವ ವಾಕ್ಯದ ಅರ್ಥ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳೇ. ಹೀಗೆ ಮಾನುಷಾದಿಭಿ ಬ್ರಹ್ಮಾದ್ಯೈ ಉಪಾಸ್ಯ ವಿಷ್ಣು. ಮನುಷ್ಯ ಮೊದಲಾದವರಿಂದ ಮತ್ತು ಬ್ರಹ್ಮಾದಿ ದೇವತೆಗಳಿಂದ ಭಗವಂತ ಉಪಾಸ್ಯನಾಗಿದ್ದಾನೆ. ನ ಪ್ರಿಯ ಶಿರಸ್ತ್ವಾದಿ ಸರ್ವಗುಣ ವಿಶಿಷ್ಟತ್ವೇನಾಪಿ. ಪ್ರಿಯಶಿರಸ್ತ್ವ ಮೊದಲಾದ ಸರ್ವಗುಣಗಳನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬೇಕಾಗಿಲ್ಲ. ಎಲ್ಲರೂ ಕೂಡ ಉಪಾಸನೆ ಮಾಡಬೇಕಾದ್ದು ಈ 4. ಪ್ರಿಯಶಿರಸ್ತ್ವಾದಿ ಈ ಗುಣಗಳಲ್ಲ. ಯಾಕೆಂದ್ರೆ ಯಥಾಕ್ರಮಂ ಸ್ವಪ್ರಾಪ್ಯ ಫಲಾನುಸಾರಾತ್. ತಮಗೆ ಬೇಕಾದಂತಹ ಫಲವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕಾಗಿರುವುದರಿಂದ ಎಲ್ಲರೂ ಕೂಡ ಈ ಎಲ್ಲಾ ಗುಣಗಳನ್ನು ಉಪಾಸನೆ ಮಾಡಬೇಕಾಗಿಲ್ಲ. ಮತ್ತೆ ಪ್ರಿಯಶಿರಸ್ತ್ವಾದೇಹೇ ಸರ್ವ ಅಪ್ರಾಪ್ಯತ್ವಾತ್. ಪ್ರಿಯಶಿರಸ್ತ್ವ ಅನ್ನುವ ಭಗವಂತನ ಒಂದು ವೈಶಿಷ್ಟ್ಯ ಏನಿದೆ ಅದನ್ನು ಉಪಾಸನೆ ಮಾಡಿ ನಾವು ಕೂಡ ಮುಕ್ತಿಯಲ್ಲಿ ಪ್ರಿಯಶಿರಸ್ಸುಗಳು ಆಗಬೇಕಾದ ಅಗತ್ಯ ಎಲ್ರಿಗೂ ಇಲ್ಲ. ನಾವು ಭಗವಂತನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡಿ ಆನಂದವನ್ನು ಪಡಿಬೇಕಷ್ಟೇ ಹೊರತು ನಾವು ಕೂಡ ಅವನನ್ನು ಪ್ರಿಯಶಿರಸ್ ಅಂತ ಉಪಾಸನೆ ಮಾಡಿ ಪ್ರಿಯಶಿರಸ್ತ್ವವನ್ನು ನಾವು ಮುಕ್ತಿಯಲ್ಲಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಗತ್ಯವೂ ಇಲ್ಲ, ಆಗೋದೂ ಇಲ್ಲ ಅಂತ ತಾತ್ಪರ್ಯ. ಸರ್ವ ಅಪ್ರಾಪ್ಯತ್ವಾದಿತ್ಯ ಭಾವ. ಹಾಗಾದ್ರೆ ಭಗವಂತ ಪ್ರಿಯಶಿರಾಹ ಅಂದ್ರೆ ಪ್ರಿಯ ಅಂದ್ರೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಉಂಟಾಗುವ ಸಂತೋಷ. ಭಗವಂತ ಪ್ರಿಯಶಿರಾಹ ಅಂದ್ರೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಉಂಟಾಗುವ ಒಂದು ಸಂತೋಷ ಏನಿದೆ ಆ ಸಂತೋಷವೇ ಆತನ ಶಿರಸ್ಸು ಅಂತ ಅರ್ಥ. ರಕ್ತ ಮಾಂಸಾದಿಗಳಿಂದ ಆದ ಶರೀರ ಅಲ್ಲ ಅದು. ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಉಂಟಾಗುವ ಸಂತೋಷವೇ ಆತನ ಶಿರಸ್ಸು ಅಂತ ಅದರ ತಾತ್ಪರ್ಯ. ಈಗ ನಮಗೆ ನಾವು ಮುಕ್ತಿಗೆ ಹೋದಾಗ ನಮ್ಮ ಒಟ್ಟಾರೆ ದೇಹ ಅಂತ ಅನ್ನೋದು ಆನಂದ ಸ್ವರೂಪ ಆಗಿರ್ತದೆ ಹೊರತು ನಮ್ಮ ಶಿರಸ್ಸು ನಿರ್ದಿಷ್ಟವಾಗಿ ಪ್ರಿಯ ಶಿರಸ್ಸಲ್ಲಿ ಆಗೋದಿಲ್ಲ. ನಮ್ಮಂತಹ ಜನಸಾಮಾನ್ಯರ ಪರಿಗಣನೆಗೆ ನಾವು ತಗೊಂಡಾಗ ನಮ್ಮ ಇಡೀ ದೇಹ ಅಂತ ಅನ್ನೋದು ಆನಂದ ಸ್ವರೂಪ ಆಗ್ತದೆ ಹೊರತು ನಿರ್ದಿಷ್ಟವಾಗಿ ನಮ್ಮ ಶಿರಸ್ಸು ಅಲ್ಲಿ ಪ್ರಿಯ ಶಿರಸ್ತ್ವ ಎಂಬ ಗುಣವನ್ನು ಪಡೆಯೋದಿಲ್ಲ. ಅದು ನಮ್ಮ ಅಂತರಂಗದಲ್ಲಿ ಇಲ್ಲವೂ ಇಲ್ಲ. ಅಂತರಂಗದಲ್ಲೇ ಮೂಲಭೂತವಾಗಿ ಅದು ಇರುವುದು ಆನಂದ ಸ್ವರೂಪ, ಜ್ಞಾನ ಸ್ವರೂಪ ಮಾತ್ರ ಹೊರತು ಪ್ರಿಯಶಿರಸ್ತ್ವ ಅನ್ನುವ ಗುಣ ನಮ್ಮ ಶರೀರದಲ್ಲಿ ಇಲ್ಲ. ಅದರಿಂದಾಗಿ ನಾವು ಅದನ್ನು ತಿಳ್ಕೊಳ್ಬಹುದೇ ಹೊರತು ಉಪಾಸನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಹಾಗಾದ್ರೆ ಪ್ರಶ್ನೆ ಬರೋದೇನು, ಮುಕ್ತಿಯಲ್ಲಿ ನಾವು ಹೋದಾಗ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ನಮಗಾಗುವ ಸಂತೋಷ ಅಲ್ಲಿ ಆಗ್ತದೋ ಇಲ್ಲ? ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಸಂತೋಷ ಆಗ್ತದೆ, ವಸ್ತುಗಳನ್ನು ನೋಡಿದಾಗ ಸಂತೋಷ ಆಗ್ತದೆ. ಮುಕ್ತಿಯಲ್ಲಿ ಅದೆಲ್ಲ ನಮ್ಗೆ ಆಗೇ ಆಗ್ತದೆ. ಆದ್ರಿಂದ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಸಂತೋಷ ನಮ್ಗೆ ಆಗ್ತದೆ. ಅದು ನಮ್ಮ ಒಟ್ಟಾರೆ ಆನಂದದಲ್ಲೇ ಅಡಕಾಗಿರ್ತದೆ ಹೊರತು ನಮ್ಮ ತಲೆಗೆ ನಮ್ಮ ಮುಕ್ತಿಯಲ್ಲಿ ನಮಗೊಂದು ಆಕಾರ ಇರ್ತದಲ್ಲ, ಆಗ ನಮಗಿರುವ ತಲೆಗೆ ಪ್ರಿಯ ಅನ್ನೋ ಹೆಸರು ಬಂದಿರೋದಿಲ್ಲ. ಇಷ್ಟೇ. ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಸಂತೋಷ ನಮಗೂ ಆಗ್ತದೆ. ಕೇಳಿದಾಗ ಸಂತೋಷ ಆಗುವುದಕ್ಕೂ ನಮ್ಮ ತಲೆಗೆ ಪ್ರಿಯ ಅಂತನೂ, ಬಲಗ ತೋಳಿಗೆ ಮೋದ ಅಂತಲೂ, ಎಡತೋಳಿಗೆ ಪ್ರಮೋದ ಅಂತಲೂ ಹೆಸರು ಇರೋದಿಲ್ಲ ಅಂತ ತಾತ್ಪರ್ಯ ಅಷ್ಟೇ. ಹೀಗೆ ಮೂಲತಃ ನಮ್ಮ ತಲೆಗೆ ಪ್ರಿಯ ಅಂತ ಹೆಸರು ಇರೋದಿಲ್ಲ. ನಾವು ಮುಕ್ತಿಯಲ್ಲಿ ಪ್ರಿಯ ಶಿರಸ್ತ್ವ ಅನ್ನೋ ಗುಣವನ್ನು ಪಡಿಬೇಕು ಸಾಧ್ಯ ಇಲ್ಲ. ಆದ್ರಿಂದ ಆ ಪ್ರಿಯ ಶಿರಸ್ತ್ವವನ್ನು ನಾವು ಉಪಾಸನೆ ಮಾಡುವುದು ಬೇಡ, ತಿಳ್ಕೊಂಡ್ರೆ ಸಾಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.